ಯಾವ ಯೇಸು ಕ್ರಿಸ್ತನನ್ನು ಯಹೂದ್ಯರ ಮುಖಂಡರು, ಸದುಕಾಯರು, ಫರಿಸಾಯರು, ಸಾಮಾನ್ಯ ಕೆಲವು ಜನರು, ಕೆಲವು ಗುಂಪುಗಳು ಯೇಸು ಕ್ರಿಸ್ತನನ್ನು ಬೇಡವೆಂದು ತಳ್ಳಿಬಿಟ್ರಲ್ಲ, ಆ ಒಂದು ಮುಖ್ಯವಾದ ಆ ಯೇಸು ಕ್ರಿಸ್ತನ ಕಲ್ಲನ್ನು ಮೂಲೆಗಲ್ಲಾಗಿ ಮಾರ್ಪಡಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಹಾಗೂ ದೇವರ ಶ್ರೇಷ್ಠ ಸೇವಕರೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ ಪ್ರಿಯರೇ. ಇವತ್ತಿನ ಸತ್ಯವೇದ ಧ್ಯಾನಿಸಿಕೊಳ್ಳುವ ಹಾಗೆ ನಾವು ಒಂದು ವಾಕ್ಯವನ್ನು ನೋಡೋಣ ಪ್ರಿಯರೇ. ಈ ವಾಕ್ಯದ ಸಂದೇಶದ ಒಂದು ಪೀಠಿಕೆ ಮೂಲೆಗಲ್ಲು ಅಥವಾ ಕಾರ್ನರ್ ಸ್ಟೋನ್ ಎಂಬುದಂತಾಗಿರ್ತದೆ. ಅದಕ್ಕೆ ಆಧಾರವಾಗಿ ಮತ್ತಾಯ 21ನೇ ಅಧ್ಯಾಯದ 42 ಹಾಗೂ ಕೀರ್ತನೆ 118ರಲ್ಲಿ 22 ವಚನಗಳು. ಈ ಎರಡು ವಾಕ್ಯಗಳು ಒಂದೇ ವಿಷಯವನ್ನು ನಮಗೆ ಹೇಳುವಂಥದ್ದಾಗಿದೆ. ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಯಾರನ್ನು ಕುರಿತಾಗಿ ಈ ಪ್ರವಾದನೆ ಶಬ್ದ? ಯೇಸು ಕ್ರಿಸ್ತನ ಹುಟ್ಟುವುದಕ್ಕೆ ಮುಂಚೆ ಕ್ರಿಸ್ತ ಪೂರ್ವದಲ್ಲಿ ಹೇಳಿದಂಥ ಈ ಒಂದು ಪ್ರವಾದನೆ ಶಬ್ದ ಅದು ಯೇಸು ಕ್ರಿಸ್ತನ ಕುರಿತಾಗಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನಿಸಿ ಬಂದು ಆತನೇ ಸತ್ಯ ದೇವರೆಂಬುದಾಗಿ, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ ಎಂಬುದಾಗಿ ಅನೇಕ ಜನಗಳಿಗೆ ಆತನು ಉಪದೇಶ ಮಾಡ್ತಾ ಪ್ರಸಂಗ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಹೂದ್ಯರ ಮುಖಂಡರು, ಕೆಲವೊಂದು ಫರಿಸಾಯರು, ಸದ್ದುಕಾಯರು, ಸಾಧಾರಣ ಜನರು ಅವರು ಈತನ ಒಂದು ಉಪದೇಶವನ್ನು ಸ್ವೀಕಾರ ಮಾಡಲಿಲ್ಲ, ಎಲ್ಲವನ್ನು ಅದು ತಿರಸ್ಕಾರ ಮಾಡಿದ್ರು. ಆ ಒಂದು ಉಪದೇಶವನ್ನು ತಳ್ಳಿ ಹಾಕಿದ್ರು. ಯಾಕಂದರೆ ಮೋಶೆ ನಮಗೆ ಗುರುವಾಗಿದ್ದಾರೆ, ಮೋಶೆಯ ಧರ್ಮಶಾಸ್ತ್ರವನ್ನು ನಾವು ಕೈಕೊಂಡು ನಡೀತೇವೆ, ಮೋಶೆಯ ಅನುಯಾಯಿಗಳು ನಾವು. ಆ ಇಸ್ರೇಲ್ ಜನರು ಯಹೂದ್ಯರು ಏನು ಮಾಡ್ತಾಯಿದ್ದಾರೆ, ಮೋಶೆ ಬರೆದಂಥ 5 ಪೆಂಟಾಟುಕ್ ಎಂಬ ಪುಸ್ತಕಗಳನ್ನು ಕೈಗೊಂಡು ನಡೀತಾ ಇದ್ರು. ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ ಪೆಂಟಾಟುಕ್ ಈ ಪುಸ್ತಕಗಳನ್ನು ಅವರು ಕೈಕೊಂಡು ನಡೀತಾ ಇದ್ರು. ನಾವು ಮೋಶೆಯ ಅನುಯಾಯಿಗಳಾಗಿದ್ದೇವೆ, ಮತ್ತು ಅಬ್ರಹಾಮ ನಮಗೆ ಮೂಲ ಪಿತೃವಾಗಿದ್ದಾನೆ, ನೀನು ಯಾರು ನಮಗೆ ಹೊಸದಾಗಿ ಬಂದು ಉಪದೇಶ ಮಾಡೋದಕ್ಕೆ ಅಂತೇಳಿ ಯೇಸು ಕ್ರಿಸ್ತನ ಎಲ್ಲ ಸತ್ಯವಾದ ಉಪದೇಶಗಳನ್ನು ಅವರು ತಿರಸ್ಕಾರ ಮಾಡಿದ್ರು. ಅದು ಮಾನ್ಯವಾಗಿ ಎಣಿಸಲಿಲ್ಲ. ಅವರು ಯೇಸು ಕ್ರಿಸ್ತನ ಉಪದೇಶಗಳನ್ನು ಅವರು ತಳ್ಳಿ ಹಾಕಿದ್ರು. ತಳ್ಳಿ ಹಾಕಿ ಕೊನೆಗೆ ಆತನನ್ನು ಶಿಲುಬೆಗೆ ಹಾಕಿ ಮರಣಕ್ಕೆ ಒಪ್ಪಿಸಿಕೊಡ್ತಾರೆ. ಆದರೆ ದೇವರು ಆತನನ್ನು ಕುರಿತಾಗಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಜನರಿಂದ ನಿರಾಕರಿಸಲ್ಪಟ್ಟು, ತಳ್ಳಿ ಹಾಕಲ್ಪಟ್ಟು, ತಿರಸ್ಕೃತನಾದಂಥ ಯೇಸು ಕ್ರಿಸ್ತನು ಎಲ್ಲರಿಂದ ಬಿಟ್ಟಂಥ ಆ ಮೂಲೆಗಲ್ಲನ್ನು, ಕರ್ತನಾದ ಯೇಸುವನ್ನು ತಂದೆಯಾದ ದೇವರು ಏನು ಮಾಡಿದ್ದಾರೆ, ಮರಣವನ್ನು ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಯೇಸು ಕ್ರಿಸ್ತನ ಎದ್ದು ಬರುವಂಥ ಸಮಯದಲ್ಲಿ ದೇವರು ಆ ಎಲ್ಲರಿಂದ ನಿರಾಕರಿಸಲ್ಪಟ್ಟಂಥ ಆ ಒಂದು ಕಲ್ಲಾದಂಥ ಯೇಸು ಕ್ರಿಸ್ತನನ್ನು ಮೂಲೆಗಲ್ಲಾಗಿ ದೇವರು ಏನು ಮಾಡಿದ್ದಾನೆ, ರೂಪಿಸಿದ್ದಾನಂತೆ. ಅದಕ್ಕೆ ಸ್ಪಷ್ಟವಾಗಿ ಎಫೆಸೀಯರ 1ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದನ್ನು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಏಕೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. 22ನೇ ವಚನ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವ ಯೇಸು ಕ್ರಿಸ್ತನನ್ನು ಯಹೂದ್ಯರ ಮುಖಂಡರು, ಸದುಕಾಯರು, ಫರಿಸಾಯರು, ಸಾಮಾನ್ಯ ಕೆಲವು ಜನರು, ಕೆಲವು ಗುಂಪುಗಳು ಯೇಸು ಕ್ರಿಸ್ತನನ್ನು ಬೇಡವೆಂದು ತಳ್ಳಿಬಿಟ್ರಲ್ಲ, ಆ ಒಂದು ಮುಖ್ಯವಾದ ಆ ಯೇಸು ಕ್ರಿಸ್ತನ ಕಲ್ಲನ್ನು ದೇವರೇನು ಮಾಡಿದ್ರು, ಮೂಲೆಗಲ್ಲಾಗಿ ಮಾರ್ಪಡಿಸಿದ್ದಾನೆ. ಇವತ್ತು ಸಮಸ್ತ ಆಶೀರ್ವಾದ ಎಲ್ಲವೂ ಎಲ್ಲೇ ಇದೆ ಅಂದರೆ ಕ್ರಿಸ್ತನ ಪಾದದಲ್ಲಿ, ಆತನ ಸಮಸ್ತವನ್ನು ಕ್ರಿಸ್ತದ ಪಾದದ ಕೆಳಗೆ ಹಾಕಿದ್ದಾನಂತೆ. ಯಾವ ಒಂದು ಕಲ್ಲನ್ನು ಎಲ್ಲ ಜನಗಳು ತಿರಸ್ಕಾರ ಮಾಡಿದ್ರು, ತಳ್ಳಿ ಹಾಕಿದ್ರು, ರಿಜೆಕ್ಟ್ ಮಾಡಿದ್ರಲ್ಲ, ಆ ಕಲ್ಲನ್ನು ಇವತ್ತು ಅದೇ ಯೇಸು ಕ್ರಿಸ್ತನ ತಂದೆಯಾದ ದೇವರು ಇವತ್ತು ಮೂಲೆಗಲ್ಲಾಗಿ ಮಾರ್ಪಡಿಸಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೊಂದು ಕೋಟ್ ಓದ್ತಾ ಇದ್ದೆ, ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆಫನ್ ಮೆನ್ಸ್ ರಿಜೆಕ್ಷನ್ ಈಸ್ ಗಾಡ್ಸ್ ರೀಡೈರೆಕ್ಷನ್ಸ್ ಫಾರ್ ಅವರ್ ಪ್ರೊಟೆಕ್ಷನ್. ಪ್ರೈಸ್ ದ ಲಾರ್ಡ್. ಮನುಷ್ಯರು ತಳ್ಳಿ ಹಾಕಿರುವಂಥವರನ್ನು, ಅಂದರೆ ತಿರಸ್ಕರಿಸಲ್ಪಟ್ಟವರನ್ನು ದೇವರು ಪುನಃ ನಿರ್ದೇಶಿಸಿ ಅವ್ರಿಗೇನು ಮಾಡ್ತಾನೆ, ಸಂರಕ್ಷಿಸುತ್ತಾನೆ. ಮನುಷ್ಯರಿಂದ ಯಾರು ನಿರಾಕೃತರಾಗಿರ್ತಾರೆ, ತಳ್ಳಲ್ಪಟ್ಟಿರ್ತಾರೆ, ಮೂಲೆ ಗುಂಪಾಗಿರ್ತಾರಲ್ಲ, ಅವರನ್ನು ದೇವರು ಮತ್ತೆ ಪುನರ್ ನಿರ್ದೇಶಿಸಿ ಅವರನ್ನು ಸಂರಕ್ಷಿಸ್ತಾನಂತೆ. ಎರಡನೇ ಒಂದು ಕೋಟನ್ನು ಈ ರೀತಿ ನಾವು ಓದಿದಾಗ, ರಿಜೆಕ್ಷನ್ ಈಸ್ ಎ ಪ್ರೊಟೆಕ್ಷನ್ಸ್ ಫಾರ್ ಸಮಥಿಂಗ್ ಗ್ರೇಟರ್ ದಟ್ ಈಸ್ ಟು ಕಮ್. ಯಾರು ತಿರಸ್ಕಾರಕ್ಕೆ ಮತ್ತು ತಳ್ಳಿ ಹಾಕಲ್ಪಡುವಂಥ ಕಾರ್ಯಕ್ಕೆ ಒಳಗಾಗಿರ್ತಲ್ಲ, ಅಂಥವ್ರನ್ನ ದೇವರು ರಕ್ಷಿಸಿ ಮತ್ತು ಯಾವುದೋ ಅವರ ಜೀವಿತದಲ್ಲಿ ಒಂದು ಹೊಸ ಕಾರ್ಯ, ಹೆಚ್ಚಿನ ಕಾರ್ಯವನ್ನು
ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ ಆ ಎರಡು ಉಲ್ಲೇಖಗಳು ಈ ರೀತಿ ಹೇಳ್ತದೆ ಪ್ರಿಯರೇ. ಸೊ ನಾವಿವತ್ತು ಈ ವಾಕ್ಯವನ್ನು ಆಲಿಸ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಪರಿಸ್ಥಿತಿಗಳು ಇವತ್ತು ಏನಾಗಿದೆ? ನಿಮ್ಮನ್ನು ಒಂದು ವೇಳೆ ನೀವು ಪ್ರೀತಿ ಮಾಡಿದಂಥವರು, ನಿಮ್ಮ ಒಂದು ಸಹೋದ್ಯೋಗಿಗಳು, ನಿಮ್ಮ ಸ್ನೇಹಿತರು, ನಿಮ್ಮ ಒಡ ಹುಟ್ಟಿದವರು ಕೂಡ, ರಕ್ತ ಸಂಬಂಧಿಗಳು, ಅಥವಾ ನೀವು ಪ್ರೀತಿ ಮಾಡ್ತಾ ಇದ್ದವರು ಯಾರಾದರೂ ನೀವು ಕೂಡ ನಿಮ್ಮನ್ನು ಒಂದು ವೇಳೆ ತಿರಸ್ಕಾರ ಮಾಡಿರ್ಬೋದು, ನಿಮ್ಮನ್ನು ಮೂಲೆ ಗುಂಪಾಗಿ ಮಾಡಿರ್ಬೋದು, ನಿಮ್ಮನ್ನು ತಳ್ಳಿ ಹಾಕಿರ್ಬೋದು, ನಿಮ್ಮನ್ನು ಕೇವಲವಾಗಿ ಅವರೇನು ಮಾಡಿದ್ರು ಭಾವಿಸಿರ್ಬೋದು. ಆದರೂ ಚಿಂತೆ ಮಾಡಬೇಡ್ರಿ. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮ ಜೀವಿತದಲ್ಲಿ ಕೂಡ ಯೇಸು ಕ್ರಿಸ್ತನ ನಿಮ್ಮನ್ನು ಒಂದು ಮೂಲೆ ಕಲ್ಲಾಗಿ ದೇವರು ಮಾರ್ಪಡಿಸಲು ಶಕ್ತನಾದ ದೇವರಾಗಿದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾವ ರೀತಿಯಾಗಿ ಯೇಸು ಎಲ್ಲರನ್ನ ನಿರಾಕರಿಸಲ್ಪಟ್ಟು ತಳ್ಳಿ ಹಾಕಲ್ಪಟ್ಟಿದ್ರು ಕೂಡ ದೇವರು ಅವನ ಮತ್ತೆ ಪುನರ್ನಿರ್ದೇಶಿಸಿ ಆತನಿಗೆ ಒಂದು ಮೂಲೆಗಲ್ಲಾಗಿ ದೇವರು ಸಮಸ್ತವನ್ನು ಮಾರ್ಪಡಿಸಿದ ಪ್ರಕಾರವಾಗಿ ಇವತ್ತು ಕ್ರಿಸ್ತನನ್ನು ಪ್ರೀತಿ ಮಾಡ್ತಕ್ಕಂಥ ನಿಮ್ಮ ಜೀವಿತದಲ್ಲಿ ಕೂಡ ನೀವು ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟಿದ್ರು ಕೂಡ, ಮನುಷ್ಯರಿಂದ ತಳ್ಳಲ್ಪಟ್ಟಿದ್ರು ಕೂಡ, ನಿಮ್ಮನ್ನು ಪ್ರೀತಿ ಮಾಡೋದನ್ನು ದ್ವೇಷಿಸಿ ಕೂಡ ಇವನಿಗೆ ಏನು ಸಾಧ್ಯ ಅಲ್ಲ, ಏನು ಆಗೋದಿಲ್ಲ ಅಂತೇಳಿ ನಿಮ್ಮನ್ನು ಜನರು ಮೂಲೆ ಗುಂಪಾಗಿ ಮಾಡಿದರೂ ಕೂಡ ಚಿಂತೆ ಮಾಡಬೇಡ್ರಿ. ನನ್ನ ದೇವರು ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ, ನಿಮ್ಮನ್ನು ಮುಖ್ಯವಾದ ಮೂಲೆಗಲ್ಲಾಗಿ ದೇವರು ನಿಮ್ಮನ್ನು ಮತ್ತೆ ನಿರ್ದೇಶಿಸಿ ಹೊಸ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡಿ ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ ಮಾರ್ಪಡಿಸಲು ನನ್ನ ಯೇಸು ಶಕ್ತನಾಗಿದ್ದಾನೆ. ಆಮೇಲೆ ಜನಗಳು ನಿಮ್ಮನ್ನು ಮೂಲೆ ಗುಂಪಾಗಿ ಸ್ತೋತ್ರ ತಳ್ಳಲ್ಪಟ್ಟಿರ್ಬೋದು, ನೀವು ತಳ್ಳಾಕಿರ್ಬೋದು, ನಿಮ್ಮನ್ನು ಸ್ತೋತ್ರ ತಿರಸ್ಕರಿಸಿರ್ಬೋದು. ಆದರೆ ಯೇಸು ಕ್ರಿಸ್ತನು ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ ಮಾರ್ಪಡಿಸಲು ಆತನ ಶಕ್ತನಾದ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನೀವು ಕೇಳ್ಬೋದು, ಇದು ಹೇಗೆ ಸಾಧ್ಯ? ನನ್ನನ್ನು ಎಲ್ಲರೂ ತಿರಸ್ಕಾರ ಮಾಡಿದ್ರು, ನನ್ನನ್ನೆಲ್ಲ ತಳ್ಳಿ ಹಾಕಿದ್ರು. ನಾವು ಲೋಕದ ಮಾತುಗಳನ್ನ ಆಡ್ತೀವಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ರೀತಿಯಾಗಿ ನನ್ನನ್ನು ಕೆಲವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ರೀತಿಯಲ್ಲಿ ನನ್ನನ್ನು ಒಂದು ಮೂಲೆ ಗುಂಪಾಗಿ ಮಾಡಿದ್ರು, ನನ್ನನ್ನು ಅಲ್ಪವಾಗಿ ಭಾವಿಸಿದ್ರು, ಕೇವಲವಾಗಿ ಎಣಿಸಿದ್ರು. ಈ ರೀತಿಯಾದ ನೀವು ನಿಮ್ಮ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ನೀವು ದುಃಖ ಪಡ್ತಾ ಇರ್ಬೋದು, ವೇದನೆ ಪಡ್ತಾ ಇರ್ಬೋದು, ಒಂದು ವೇಳೆ ಕಣ್ಣೀರಲ್ಲಿ ನೀವು ಇರ್ಬೋದು. ಆದರೆ ಚಿಂತೆ ಮಾಡಬೇಡಿ ಪ್ರಿಯರೇ. ಯಾಕಂದರೆ ಆತನು ಯೇಸು ಕ್ರಿಸ್ತನು ತಳ್ಳಲ್ಪಟ್ಟಂಥ ಆ ಯೇಸು ಕ್ರಿಸ್ತನ ತಂದೆಯಾದ ದೇವರು ಮೂಲೆಗಲ್ಲಾಗಿ ಮಾರ್ಪಡಿಸಿದ ಪ್ರಕಾರವಾಗಿ ನಿಮ್ಮನ್ನು ಕೂಡ ಇವತ್ತು ಎಲ್ಲಿ ನಿಮಗೆ ಅವಮಾನ ಉಂಟಾಯಿತೋ ಅಲ್ಲಿ ಸನ್ಮಾನವನ್ನು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾರು ನಿಮ್ಮನ್ನು ತಳ್ಳಿ ಹಾಕೋದಲ್ಲ, ಅವರು ನಿಮ್ಮನ್ನು ಗೌರವಪಡಿಸುವ ಹಾಗೆ ದೇವರು ನಿಮ್ಮನ್ನು ಒಂದು ಮುಖ್ಯವಾದ ಪಾತ್ರವಾಗಿ, ಮುಖ್ಯವಾದ ಮೂಲಗಲ್ಲಾಗಿ ನಿಮ್ಮನ್ನು ರೂಪಿಸಲು ನನ್ನ ದೇವರು ಶಕ್ತನಾಗಿದ್ದಾನೆ ಪ್ರಿಯರೇ. ಇದು ಹೇಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. 1 ಪೇತ್ರ 2ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನನ್ನು ಎಲ್ಲ ಮನುಷ್ಯರು ನಿರಾಕರಿಸಿದ್ರು, ತಳ್ಳಿ ಹಾಕಿದ್ರು. ಆದರೆ ಅದೇ ಯೇಸು ಕ್ರಿಸ್ತನನ್ನು, ಆ ಕಲ್ಲಾದಂಥ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಆಯಲ್ಪಟ್ಟು ಮಾನ್ಯವಾದಂತೆ ಎಣಿಸಿದನಂತೆ. ಇವತ್ತು ನಾವು ಆ ಜೀವವುಳ್ಳ ಯೇಸು ಕ್ರಿಸ್ತನಂಥ ಆ ಕಲ್ಲಿನ ಮೇಲೆ ಯೇಸು ಕ್ರಿಸ್ತನಲ್ಲಿ ನಾವು ಸೇರಿಕೊಂಡಿದ್ದೇವೆ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಲ್ಲ. ಸೊ ಈಗ ನಾವು ಅನೇಕ ಜನಗಳಿಂದ ನಾವು ನಿರಾಕೃತರಾಗಿರ್ಬೋದು, ತಳ್ಳಲ್ಪಟ್ಟಿರ್ಬೋದು, ತಿರಸ್ಕರಿಸಲ್ಪಟ್ಟಿರ್ಬೋದು. ಆದರೆ ನಮ್ಮ ಜೀವಿತದಲ್ಲಿ ನಾವು ಮೂಲೆ ಕಲ್ಲಾದಕ್ಕೆ ಒಂದು ಮುಖ್ಯವಾದ ಕಾರಣ ಇವತ್ತು ನಾವು ಆ ಜೀವವುಳ್ಳಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಸೇರಿಕೊಂಡದ್ರಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲಿ ಅವಮಾನ ಉಂಟಾಯಿತೋ ಅಲ್ಲಿ ಸನ್ಮಾನ ಉಂಟಾಗ್ತದೆ. ಎಲ್ಲಿ ನಿಮ್ಮ ತಲೆ ತಗ್ಗಿಸಲ್ಪಡ್ತಲ್ಲ ಅಲ್ಲಿ ನಿಮ್ಮ ತಲೆಯನ್ನು ದೇವರು ಎತ್ತುವಂತೆ ಮಾಡುವನಾಗಿದ್ದಾನೆ. ಕೀರ್ತನೆ 3:3 ವಾಕ್ಯ ಹೇಳ್ತದೆ, ಯೆಹೋವನೇ ನನ್ನ ಗೌರವಕ್ಕೂ ನಂಬಿಕೆಗೆ ಆತನೇ ಆಧಾರನು, ಆತನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದಾನೆ. ನೀವು ಕ್ರಿಸ್ತನಲ್ಲಿ ಜೀವಿಸುವವರಾಗಿದ್ದರೆ, ಕ್ರಿಸ್ತನಲ್ಲಿ ನಾವು ಜೀವಿಸುವವರಾಗಿರುವುದರಿಂದ ಕೂಡ ದೇವರೇನು ಮಾಡ್ತಾನೆ, ನಮ್ಮನ್ನು ಯಾವ ಜನಗಳು ನಿರಾಕರಿಸಿದ್ರು, ಯಾರು ನಮಗೆ ತಳ್ಳಿದ್ರು ಕೂಡ ನಮ್ಮನ್ನು ದೇವರೇನು ಮಾಡ್ತಾರೆ, ನಮ್ಮನ್ನು ಸ್ವತಃ ಮೂಲೆಗಲ್ಲಾಗಿ ದೇವರು ನಮ್ಮನ್ನು ಕಾರ್ನರ್ ಸ್ಟೋನ್ ಆಗಿ ದೇವರು ನಮ್ಮನ್ನು ರೂಪಾಂತರ ಪಡಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನೀವು ಚಿಂತೆ ಮಾಡಬೇಡ್ರಿ, ಯೋಚನೆ ಮಾಡಬೇಡ್ರಿ, ದುಃಖ ಪಡಬೇಡ್ರಿ. ಯಾರೆಲ್ಲ ನಿಮ್ಮನ್ನು ಇವತ್ತು ತಿರಸ್ಕಾರ ಮಾಡಿರ್ಬೋದು, ನಿಮ್ಮ ಹತ್ರ ಹಣದ ಕೊರತೆ ಇರ್ಬೋದು, ಆ ಬಡತನದ ನಿಮಿತ್ತವಾಗಿ ನಿಮಗೊಂದು ದೊಡ್ಡ ಸೇವೆ ಇಲ್ಲ, ದರ್ಶನ ಇಲ್ಲ. ನನ್ನನ್ನು ಕೂಡ ಅನೇಕರು ಆ ರೀತಿ ಬ್ಲೇಮ್ ಮಾಡಿದ್ರು, ನಿಂದಿಸಿದ್ರು. ನಿನಗೆ ದರ್ಶನ ಇಲ್ಲ,
ಜನಬಲ ಇಲ್ಲ, ಹಣಬಲ ಇಲ್ಲ, ಮತ್ತು ನಿಮ್ಮ ಜೊತೆ ನಾನು ಸೇರಬೇಕಂತೇಳಿ ಅನೇಕರು ನಮ್ಮನ್ನು ಕೇವಲವಾಗಿ ತಿರಸ್ಕಾರ ಮಾಡಿ ನಮ್ಮನ್ನು ಮಾತಾಡಿದ್ರು, ನಮ್ಮನ್ನು ತಳ್ಳಿ ಹಾಕಿದ್ರು. ಆದರೂ ಚಿಂತೆ ಇಲ್ಲ, ನಾ ಎಲ್ಲಿದ್ದೆ ಅಂದರೆ ಜೀವವುಳ್ಳ ಕಲ್ಲಾಗಿರುವ ಯೇಸು ಕ್ರಿಸ್ತನಲ್ಲಿ ನಾನು ನೆಲೆಗೊಂಡಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಯಾವ ರೀತಿಯಾಗಿ ಮೂಲೆಗಲ್ಲಾಗಿ ಮಾರ್ಪಡಿಸಿದ ಪ್ರಕಾರವಾಗಿ ಇವತ್ತು ನಾನು ಕೂಡ ಕ್ರಿಸ್ತನಲ್ಲಿರೋದ್ರಿಂದ ಖಂಡಿತವಾಗಿ ದೇವರು ನನ್ನನ್ನು ಸ್ತೋತ್ರ ಒಂದು ಕಾರ್ನರ್ ಸ್ಟೋನ್ ಆಗಿ, ಒಂದು ಮೂಲೆಗಲ್ಲಾಗಿ ದೇವರು ನನ್ನನ್ನು ನಿಮ್ಮನ್ನು ಕೂಡ ಸ್ತೋತ್ರ ಮಾರ್ಪಡಿಸಲು ಶಕ್ತನಾದ ದೇವರಾಗಿದ್ದಾನೆ. ಯಾವ ನಿಂದೆಯಲ್ಲಿ ನೀವು ಹಾದು ಹೋದ್ರಿ, ಯಾವ ಪರಿಹಾಸ್ಯದಲ್ಲಿ, ಯಾವ ಅಪಹಾಸ್ಯದಲ್ಲಿ, ಅವಮಾನದಲ್ಲಿ ನೀವು ಸಾಗಿ ಹೋದ್ರಿ ಪ್ರಿಯರೇ, ಚಿಂತೆ ಮಾಡಬೇಡ್ರಿ. ಇವತ್ತು ನಾವು ಜೀವವುಳ್ಳ ಆ ಕಲ್ಲಾಗಿರುವ ಯೇಸು ಕ್ರಿಸ್ತನಲ್ಲಿ ಸೇರಿಕೊಂಡಿದ್ದರಿಂದ ಖಂಡಿತವಾಗಿ ನಮ್ಮನ್ನು ಕೂಡ ದೇವರೇನು ಮಾಡ್ತಾನೆ, ಒಂದು ಮೂಲೆ ಕಲ್ಲಾಗಿ ನಮ್ಮನ್ನು ರೂಪಾಂತರಪಡಿಸುವಂಥ ದೇವರಾಗಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಮೂಲ ಪಿತೃವಾದಂಥ ಕೆಲವು ದೇವಭಕ್ತರ ಜೀವಿತದಲ್ಲಿ ಯಾವ ರೀತಿಯಾಗಿ ಅವರು ಮನುಷ್ಯರಿಂದ ನಿರಾಕರಿಸಲ್ಪಟ್ಟು, ತಳ್ಳಿ ಹಾಕಲ್ಪಟ್ಟು, ಅಪಹಾಸ್ಯ ನಿಂದೆಗೆ ಒಳಗಾದಂಥವರನ್ನು ದೇವರು ಯಾವ ರೀತಿಯಾಗಿ ಮೂಲೆಗಲ್ಲಾಗಿ ಅವರನ್ನು ಮಾರ್ಪಡಿಸಿದನು ಎಂಬಂಥ ಕೆಲವೊಂದು ಸಾಕ್ಷಿಗಳನ್ನು ನಾವು ಸತ್ಯವೇದದಲ್ಲಿ ನೋಡೋಣ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ನಮ್ಮ ಮೂಲನೆಯಾದಂಥ ಪಿತೃವಾದಂಥ ಯೋಸೇಫನನ್ನು ಕುರಿತಾಗಿ ನಾವು ನೋಡ್ತೀವಿ. ಆದಿಕಾಂಡ 37ನೇ ಅಧ್ಯಾಯದಲ್ಲಿ 24ರಿಂದ 28 ವಚನದಲ್ಲಿ ಯೋಸೇಫನಿಗೆ ದೇವರು ಒಂದು ದರ್ಶನವನ್ನು ದೇವರು ಕೊಟ್ಟಿದ್ದರು. ಆ ದರ್ಶನವನ್ನು ತನ್ನ ಸಹೋದರ ಬಳಿಗೆ ಹಂಚಿಕೊಂಡಾಗ, ತನ್ನ ತಂದೆ ತಾಯಿ ಸಹೋದರಗಳ ಬಳಿಯಲ್ಲಿ ಎಲ್ಲರೂ ಕೂಡ ಅವನ ದರ್ಶನವನ್ನು ಕೇಳಿ ಬಹಳ ಅವನ ಮೇಲೆ ಹೊಟ್ಟೆ ಕಿಚ್ಚಿ ಪಡ್ತಾರೆ. ಯಾರಿಗೂ ಸಂತೋಷ ಆಗಲಿಲ್ಲ. ಆ ದರ್ಶನ ಅವನು ಸ್ವಪ್ನ, ಆ ಕನಸನ್ನು ಅವನು ಕಂಡಿದ್ದಲ್ಲ, ಅದು ದೇವರಿಗೋಸ್ಕರವಾಗಿ ದೇವರ ಚಿತ್ತ ಸಂಕಲ್ಪ ಅವನಲ್ಲಿ ನೆರವೇರಬೇಕೆಂಬುದಾಗಿ ಆ ಕನಸನ್ನು, ಸ್ವಪ್ನವನ್ನು ದೇವರೇ ಕೊಟ್ಟಿದ್ದು. ಆದರೆ ಅದನ್ನು ತನ್ನ ಸಹೋದರಿಗೆ ಹಂಚಿಕೊಳ್ಳುವಂಥ ಸಮಯದಲ್ಲಿ ಅವರೆಲ್ಲರೂ ಸಂತೋಷ ಪಡಲಿಲ್ಲ. ಅವನ ವಿಷಯದಲ್ಲಿ ಭಾಳ ದುಃಖಪಟ್ಟರು, ಭಾಳ ಹೊಟ್ಟೆ ಕಿಚ್ಚುಪಟ್ರಂತೆ. ಹೊಟ್ಟೆ ಕಿಚ್ಚುಪಟ್ಟು ಏನು ಮಾಡಿದ್ರು, ಅವನ ನಿಲುವಂಗಿನೆಲ್ಲ ತೆಗೆದುಹಾಕಿ ಅವನ ಗುಂಡಿ ಒಳಗೆ ಹಾಕಿ ಅವನಿಗೆ 20 ರೂಪಾಯಿಗೆ ಇಷ್ಮಾಯಲ್ರು ಕೂಡ ಅವನೇನು ಮಾಡ್ತಾರೆ, ಅವನನ್ನು ಮಾರಿಬಿಡ್ತಾರೆ. ಅಲ್ಲಿಂದ ಯೋಸೇಫು ಮತ್ತೆ ಹೋಗಿ ಪೋಟಿಫರನ ಮನೆಯಲ್ಲಿ ಹೋಗ್ತಾನೆ. ನಮಗೆಲ್ಲ ಚರಿತ್ರೆ ಗೊತ್ತಿದೆ. ಅಲ್ಲಿ ಕೂಡ ಅವನಿಗೆ ಒಂದು ವ್ಯಭಿಚಾರದ ಒಂದು ಪಟ್ಟವನ್ನು ಕಟ್ಟಿ ಅವನ ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಯಲ್ಲಿ ಹೋಗಿ ಕೂಡ ಅವನು ಬಹಳ ಕಷ್ಟವನ್ನು ಅನುಭವಿಸ್ತಾನೆ. 39ನೇ ಅಧ್ಯಾಯದ 20ನೇ ವಚನ ಆದಿಕಾಂಡ ನಾವು ನೋಡ್ತೀವಿ. ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದಂಥ ಯೋಸೇಫನ ಜೀವಿತದಲ್ಲಿ ಅವನ ಎಲ್ಲರೂ ಸಹೋದರರು ಕೂಡ, ಅವನು ಒಡ ಹುಟ್ಟಿದರೆಲ್ಲರೂ ಅವನ ಒಂದು ಮೂಲೆ ಗುಂಪಾಗಿ ಮಾಡಿದ್ರು, ತಳ್ಳಿ ಹಾಕಿದ್ರು, ಎಲ್ಲರಿಂದ ಅವನು ತಿರಸ್ಕಾರ ಹೊಂದಿದನು. ಆ ರೀತಿಯಾಗಿ ಸ್ವಂತ ಸಹೋದರರಿಂದನೇ ಅವಮಾನ ಹೊಂದಿ, ತಳ್ಳಲ್ಪಟ್ಟು, ತಿರಸ್ಕರಿಸಲ್ಪಟ್ಟಂಥ, ನಿಂದಿಸಲ್ಪಟ್ಟು, ಅಪಹಾಸ್ಯಕ್ಕೆ ಒಳಗಾದಂಥ ಅದೇ ಯೋಸೇಫನನ್ನು ದೇವರೇನು ಮಾಡಿದ್ರು, ಒಂದು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿ ಮಾಡಿದ್ರು. ಫರೋಹನ ಕೈಯಲ್ಲಿದ್ದಂಥ ಕೈಯ ಮುದ್ರಿಕೆ ಈಗ ಯೋಸೇಫನಿಗೆ ಬಂತು. ಅವನಿಗೆ ನಾರು ಮಾಡಿ ಕೊರಳಿಗೆ ಚಿನ್ನದ ಸರಪಣಿ ಹಾಕಿ ರಥದಲ್ಲಿ, ಫರೋಹನ ಹೋಗ್ತಕ್ಕಂಥ ರಥದಲ್ಲಿ ಅವನ್ನ ಮೆರವಣಿಗೆ ಮಾಡಿ ಅವನನ್ನು ಒಂದು ಐಗುಪ್ತ ದೇಶಕ್ಕೆ ಒಂದು ಪ್ರಧಾನಮಂತ್ರಿಯಾಗಿ ದೇವರು ನೇಮಿಸಿದ್ರು. ಆದಿಕಾಂಡದ 41ನೇ ಅಧ್ಯಾಯದಲ್ಲಿ 40-44 ವಚನಗಳೆಲ್ಲ ನೋಡ್ತೀವಿ. ಸ್ವಂತ ಅಣ್ಣ ತಮ್ಮಂದಿರಿಂದಲೇ ನಿರಾಕರಿಸಲ್ಪಟ್ಟು ಅವಮಾನಕ್ಕೆ ಒಳಗಾಗಿ ತಳ್ಳಿ ಹಾಕಲ್ಪಟ್ಟಿದ್ರು ಕೂಡ ದೇವರಿಂದ ಅವನು ತಿರಸ್ಕರಿಸಪಡಲಿಲ್ಲ. ದೇವರು ಅವನನ್ನು ಸ್ವೀಕೃತನಾಗಿ ಅವನ ಅಂಗೀಕರಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಒಂದು ಪ್ರಧಾನಮಂತ್ರಿಯಾಗಿ ನೇಮಿಸಿದ್ರು. ಈಗ ಫರೋಹನು ಬಂದು ಹೇಳ್ತಾ ಇದ್ದಾನೆ, ಫರೋಹನು ಅವನ 2ನೇ ರಥದಲ್ಲಿ ಕುಳ್ಳಿಸಿ ಅವನ ಮುಂದೆ ಅಡ್ಡ ಬೀಳಿರಿ ಎಂದು ಪ್ರಕಟಣೆ ಮಾಡಿ ಅವನ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಮಾಡಿದನು. ಇನ್ನು ಫರೋಹನು ಅವನಿಗೆ, ನಾನು ಫರೋಹನು, ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನ ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದೆಂದು ಹೇಳಿದನು. ನೋಡಿ, ಯಾವ ಸಂತ ಸಹೋದರರಿಂದ ತಿರಸ್ಕರಿಸಲ್ಪಟ್ಟು, ತಳ್ಳಿ ಹಾಕಲ್ಪಟ್ಟು, ನಿಂದೆ ಅವಮಾನಕ್ಕೊಳಗಾಗಿ ಸೆರೆಮನೆ ವಾಸದಲ್ಲಿ ನೊಂದು ಕಷ್ಟಪಟ್ಟಂಥ ಆ ಯೋಸೇಫನನ್ನು ದೇವರೇನು ಮಾಡಿದ್ರು, ಎಲ್ಲರಿಂದ ನಿರಾಕರಿಸಲ್ಪಟ್ಟಂಥ ಆ ಒಂದು ಕಲ್ಲನ್ನು ದೇವರು ಮುಖ್ಯವಾದ ಮೂಲೆಗಲ್ಲಾಗಿ ದೇವರು ಮಾರ್ಪಡಿಸಿದ್ರು. ಐಗುಪ್ತ ದೇಶದಲ್ಲಿ ಒಂದು ಸರ್ವಾಧಿಕಾರಿಯಾಗಿ ದೇವರು ಮಾಡಿದ್ರು. ಅವನ ಅಪ್ಪಣೆ ಇಲ್ಲದ ಕೈಯನ್ನಾಗಲಿ ಕಾಲನ್ನಾಗಲಿ ಕೂಡ ಯಾರು ಕದಲಿಸಕೂಡದು ಎಂಬಂಥ ಒಂದು ಸ್ಥಾನದಲ್ಲಿ ತಂದು ಯೋಸೇಫನನ್ನು ಕೂಡಿಸಿದನು ದೇವರು. ಹಲ್ಲೆಲೂಯ. ಯಾವ ಜನಗಳಿಂದ ಅವನು ಮೂಲೆ ಗುಂಪಾಗಿ ಮಾಡಲ್ಪಟ್ಟನೋ, ತಿರಸ್ಕರಿಸಲ್ಪಟ್ಟನೋ, ದೇವರು ಅವನನ್ನು ಮೂಲೆಗಲ್ಲಾಗಿ ದೇವರು ಮಾರ್ಪಡಿಸಿದನು. ಪ್ರಿಯರೇ, ಇವತ್ತು ಈ ವಾಕ್ಯವನ್ನು ಆಲಿಸ್ತಿರುವಂಥ ನಿಮ್ಮ ಜೀವಿತದಲ್ಲೂ ಕೂಡ ಪ್ರಿಯರೇ, ಯಾರಿಂದ ನೀವು ನಿರಾಕರಿಸಲ್ಪಟ್ಟು, ತಿರಸ್ಕರಿಸಲ್ಪಟ್ಟು, ಅವಮಾನ ನಿಂದೆಗೆ ಒಳಗಾಗಿದ್ದರೂ ಕೂಡ ನನ್ನ ದೇವರು ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ ಮಾಡಿ ಯೋಸೇಫನನ್ನು ಪ್ರಧಾನಮಂತ್ರಿಯಾಗಿ, ಯೋಸೇಫನನ್ನು ಸರ್ವಾಧಿಕಾರಿಯಾಗಿ ಅಭಿವೃದ್ಧಿ ಮಾಡಿ ಒಂದು ಉನ್ನತವಾದ ಸ್ಥಾನ
ಸ್ಥಾನಕ್ಕೆ ತಂದ ಅದೇ ದೇವರು ನಿಮ್ಮನ್ನು ಕೂಡ ಒಂದು ಉನ್ನತ ಸ್ಥಾನಕ್ಕೆ ತರುವಂತನಾಗಿದ್ದಾನೆ. ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ ಮಾಡಲು ಆತನು ಶಕ್ತನಾದ ದೇವರಾಗಿದ್ದಾನೆ ಪ್ರಿಯರೇ. ಹಾಲೆಲೂಯ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡಿ, ಯೋಸೇಫನು ತನಗೆ ದೇವರು ಕೊಟ್ಟಂಥ ಸ್ವಪ್ನವನ್ನು, ದರ್ಶನವನ್ನು ಸಹೋದರ ಹಂಚಿಕೊಂಡಾಗ ಅವ್ರು ಯಾರು ಅದನ್ನು ಸಂತೋಷನ ಸ್ವೀಕಾರ ಮಾಡಲಿಲ್ಲ. ಅವನು ಏನೇನು ಮಾಡಿದ್ರು, ಎಲ್ಲರೂ ತೊಗೊಂಡೋಗಿ ಗುಂಡಿಲಿ ಹಾಕಿದ್ರು. ಅವನ ಮೇಲಿದ್ದಂಥ ನಿಲುವಂಗಿಗಳನ್ನೆಲ್ಲ ತೆಗೆದುಹಾಕಿ ಇಷ್ಮಾಯೇಲರಿಗೆ ಮಾರ್ತಾರೆ. ಆದರೆ ದೇವರು ಅವನನ್ನು ಯಾವ ರೀತಿ ಅವನ ಪರಿಸ್ಥಿತಿಗೆ ಒಂದು ಮಾರ್ಪಾಡು ತಂದನು ಅಂತೇಳಿ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. 105ನೇ ಕೀರ್ತನೆಯಲ್ಲಿ 17-18ನೇ ವಚನದಲ್ಲಿ, ಅವನ ಕಾಲುಗಳು ಕೋಳದಲ್ಲಿ ನೊಂದವು, ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. 21ನೇ ವಚನ ಹೇಳ್ತದೆ, ಅವನನ್ನು ತನ್ನ ಮನೆಗೆ ಯಜಮಾನನನ್ನಾಗಿಯೂ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿ ಮಾಡಿದನು. ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಲಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. ಯಾರು ನಿಂದಿಸಿದ್ರು, ಯಾರು ಅವಮಾನಪಟ್ಟರು ಅವರನ್ನು ಕೂಡ ಸ್ತೋತ್ರ ಅವನು ಬಂಧಿಸುವಂಥ ಅಧಿಕಾರ, ಅವರೆಲ್ಲರ ಮೇಲೆ ಅವನಿಗೆ ಬಂಧಿಸುವಂಥ ಅಧಿಕಾರ ಕೊಟ್ಟು ಆಸ್ತಿಗಳ ಅಧಿಕಾರಿಯನ್ನಾಗಿ ಮಾಡಿ ಒಂದು ಉನ್ನತ ಸ್ಥಾನದಲ್ಲಿ ದೇವರು ಯೋಸೇಫನನ್ನು ಮಾನಿಸಿದನು ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಸ್ತೋತ್ರ, ಯಾರೆಲ್ಲ ನಿಮ್ಮನ್ನು ನಿಂದಿಸಿದರು, ಅವಮಾನಪಡಿಸಿದರು, ತಿರಸ್ಕಾರ ಮಾಡಿದ್ರು, ತಳ್ಳಿ ಹಾಕಿದ್ರು, ಆ ಎಲ್ಲರ ಮುಂದೆ ಅವಮಾನಪಟ್ಟಂಥ ಸ್ಥಳದಲ್ಲಿ, ಅವಮಾನಪಡಿಸಲ್ಪಟ್ಟಂಥ ವ್ಯಕ್ತಿಗಳ ಮುಂದೆ ನಿಮ್ಮನ್ನು ದೇವರು ಗೌರವಿಸಿ ಮಾನಿಸಿ ನಿಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ತರುವಂಥ ದೇವರಾಗಿದ್ದಾನೆ. ಎಲ್ಲರಿಂದ ತಳ್ಳಲ್ಪಟ್ಟ ಕಲ್ಲು ಅದು ಮುಖ್ಯವಾದ ಮೂಲೆಕಲ್ಲಾಯಿತು, ಅದು ಕರ್ತನಿಂದಲಾಯಿತು. ಕರ್ತನಿಂದ ನೀವು ಕೂಡ ಒಂದು ಮೂಲೆಕಲ್ಲಾಗಿ ನೀವು ಮಾರ್ಪಡ್ತಾ ಇದ್ದೀರಾ. ಈ ವಾಕ್ಯವನ್ನು ಕೇಳುತ್ತಿರುವಂಥ ದೇವಜನರೆಲ್ಲರಿಗೂ ಕೂಡ ದೇವರು ಹೇಳ್ತಕ್ಕಂಥ ಒಂದು ಮಾತು, ಇವತ್ತು ನೀವು ತಿರಸ್ಕಾರ ಹೊಂದಿರ್ಬೋದು, ಅವಮಾನಕ್ಕೆ ಒಳಗಾಗಿರ್ಬೋದು, ಎಲ್ಲರಿಂದ ಅಲ್ಲಲ್ಪಟ್ಟಿರ್ಬೋದು, ಆದರೆ ದೇವರು ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ ದೇವರು ಮಾರ್ಪಡಿಸಲಿಕ್ಕೆ ಹೋಗ್ತಾನೆ ಪ್ರಿಯರೇ. ಹಾಗಾಗಿ ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ ನಾವು ದಾವೀದನ ಜೀವಿತವನ್ನು ಕುರಿತು ನೋಡ್ತಾ ಇದ್ವಿ. ದಾವೀದನು ದೇವರಿಂದ ಆರಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿಯಾಗಿದ್ದ, ಮತ್ತು ದೇವರಿಗೆ ಆತನ ಮೆಚ್ಚುಗೆ ಉಳ್ಳವನಾಗಿದ್ದ. ನನ್ನ ಹೃದಯಕ್ಕೆ ಮೆಚ್ಚುಗೆಯಾದವನು ಅಂತೇಳಿ ದೇವರೇ ತನ್ನ ಬಗ್ಗೆ ಸಾಕ್ಷೀಕರಿಸಿದರು. ಆದರೆ ಅಂಥ ದಾವೀದನನ್ನು ತನ್ನ ಸ್ವಂತ ಸಹೋದರರಾಗಲಿ ತನ್ನ ತಂದೆ ಆಗಲಿ ಮಾನಿಸಲಿಲ್ಲ. ಅವನನ್ನು ಕೂಡ ಏನು ಮಾಡಿದ್ರು, ಕುರಿ ಕಾಯೋದಕ್ಕೆ ಅವನಿಗೆ ಬಿಟ್ಟಿದ್ರು. ಅವನ ಮನೇಲಿ ಕೂಡ ಅವನಿಗೆ ಯಾವುದೇ ಗೌರವ ಕೊಡದೆ ಒಂದು ಮೂಲೆ ಗುಂಪಾಗಿ ಅವನು ಮಾಡಿದರು, ತಳ್ಳಿ ಹಾಕಿದರು. ಅವನು ದಾವೀದನು ತನ್ನ ಮನೆಯವರಿಂದಲೇ ತಿರಸ್ಕರಿಸಲ್ಪಟ್ಟವನಾಗಿದ್ದನು. ಅದೇ ದಾವೀದ ಹೇಳ್ತಾನೆ, ಕೀರ್ತನೆ 69ರಲ್ಲಿ 11 ಮತ್ತು 12ನೇ ವಚನದಲ್ಲಿ, ಊರ ಬಾಗಿಲಲ್ಲಿ ಕೂತುಕೊಳ್ಳುವರ ಆಡಿಕೆಗೆ ಗುರಿಯಾಗಿದ್ದಾನೆ, ಕುಡಿಕರು ಹಾಡಿ ಗೇಲಿ ಮಾಡುತ್ತಾರೆ ನನ್ನ ವಿಷಯದಲ್ಲಿ ಅಂತೇಳಿ ದಾವೀದ ಹೇಳ್ತಾ ಇದ್ದಾನೆ. ಒಬ್ಬ ಅರಸನಾಗಬೇಕಾದ ದಾವೀದನಿಗೆ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಅನೇಕ ಹೋರಾಟಗಳ ಮಧ್ಯದಲ್ಲಿ ಜನಗಳು ಅರ್ಥ ಮಾಡ್ಕೊಳ್ಳದೆ ಅವನು ಎಷ್ಟು ರೀತಿಯಲ್ಲಿ ಅವನ ನಿಂದಿಸ್ತಾ ಇದ್ದಾರೆ, ಪರಿಹಾಸ ಮಾಡಿದ್ರು. ಇನ್ನೊಂದು ಸಂದರ್ಭದಲ್ಲಿ ಕೂಡ ದಾವೀದ ಹೇಳ್ತಾನೆ, ಯಾರಾದರೂ ನನ್ನ ಹಾಸ್ಯ ಮಾಡಬೇಕಾದ್ರೆ, ಗೇಲಿ ಮಾಡಬೇಕಾದ್ರೆ ನನ್ನನ್ನು ಕಾರಣ ಇಟ್ಕೊಂಡು ಅವನ ರೀತಿಯಾಗಿರಬಾರ್ದು ಅಂತೇಳಿ ದಾವೀದನ್ನು ಕಾರಣ ಮಾಡಿ ಹಾಸ್ಯ ಮಾಡಿ ಗೇಲಿ ಮಾಡ್ತಾಯಿದ್ರಂತೆ. ಈ ಎಲ್ಲ ಮನುಷ್ಯರ ನಿಂದೆ, ಅಪಹಾಸ್ಯ, ಪರಿಹಾಸ್ಯ, ಅವರಿಂದ ನಿರಾಕರಿಸಲ್ಪಟ್ಟಂಥ ದಾವೀದನು, ತಳ್ಳಲ್ಪಟ್ಟಂಥ ದಾವೀದನು ಅನೇಕ ಸಾರಿ ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ಧಲ್ಲಿದೆ, ನನ್ನ ಪ್ರಾರ್ಥನೆ ಕೇಳು ಅಂತೇಳಿ ದೇವರಲ್ಲಿ ಮೊರೆ ಇಡ್ತಾನೆ ಪ್ರಿಯರೇ. ಯಾವ ಮನುಷ್ಯರಿಂದ ನಿರಾಕರಿಸಲ್ಪಟ್ಟು ತಳ್ಳಲ್ಪಟ್ಟು ಮೂಲೆ ಗುಂಪಾಗಿದ್ದಂಥ ದಾವೀದನ್ನು ದೇವರೇನು ಮಾಡ್ತಾರೆ, ಅರಸನಾಗಿ ದೇವರು ಮಾರ್ಪಡಿಸಿದಂತೆ. 2 ಸಾಮುವೇಲ್ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯಹೂದ್ಯರೆಲ್ಲರೂ ಬಂದು ದಾವೀದನನ್ನು ನಮ್ಮ ಕುಲಕ್ಕೆ ಅರಸನಾಗಿ ಅವರೇ ಮಾಡಿಕೊಂಡ್ರಂತೆ. ಮತ್ತು ಇಸ್ರೇಲರು ಕೂಡ ಬಂದು ಇಸ್ರೇಲರಿಗೂ ಕೂಡ ನೀನು ಅರಸನಾಗಿರ್ಬೇಕಂತೇಳಿ ದಾವೀದನನ್ನು ಇಸ್ರೇಲರು ಮತ್ತು ಯಹೂದ್ಯರಿಗೆ 12 ಗೋತ್ರಗಳಿಗೆ ಅರಸನಾಗಿ ದೇವರು ಮಾರ್ಪಡಿಸಿದ ಮಾತ್ರ ಅಲ್ಲ, 40 ವರ್ಷ ಪರಿಪೂರ್ಣ ರಾಜನಾಗಿ ಯಹೂದ್ಯರನ್ನ ಇಸ್ರೇಲರನ್ನು ಅವನು ಆಳ್ತಾ ಬಂದ. ಯಾವ ಜನರಿಂದ ನಿರಾಕರಿಸಲ್ಪಟ್ಟು ತಳ್ಳಲ್ಪಟ್ಟು ಮೂಲೆ ಗುಂಪಾಗಿದ್ದಂಥ ದಾವೀದನನ್ನು ದೇವರು ಒಂದು ಮೂಲೆಗಲ್ಲಾಗಿ ಮಾರ್ಪಡಿಸಿದನು. ಇವತ್ತು ನೀವು ಕೂಡ ಯಾರ್ಯಾರಿಂದ ನೀವು ನಿರಾಕರಿಸಲ್ಪಟ್ರಿ, ನಿಮ್ಮನ್ನು ಒಂದು ಎಲ್ಲರಿಂದ ತಳ್ಳಲ್ಪಟ್ಟ ನೀವು ನಿಂದೆ, ಅಪಮಾನಕ್ಕೆ, ಪರಿಹಾಸಕ್ಕೆ, ತಿರಸ್ಕಾರಕ್ಕೆ ಒಳಗಾದಂಥ ನಿಮ್ಮನ್ನು ದಾವೀದನನ್ನು ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ತಂದ ಅದೇ ನನ್ನ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಿ ಒಂದು ಉನ್ನತ ಸ್ಥಾನಕ್ಕೆ ತರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆಮೇಲೆ ನೀವತ್ತು ಮೂಲೆ ಗುಂಪಾಗಿರ್ಬೋದು, ಆದರೆ ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ನಿಲ್ಲಿಸಲಿಕ್ಕೆ ಹೋಗ್ತಾನೆ. ನೀವು ಎಲ್ಲರಿಂದ ತಿರಸ್ಕಲ್ಪಟ್ಟವರಾಗಿರ್ಬೋದು, ಆದರೆ ದೇವರು ನಿಮ್ಮನ್ನು ಮಾನ್ಯವಾಗಿ ಎಣಿಸಿ
ಎಲ್ಲರಿಂದ ಬೇಡವೆಂದು ತಳ್ಳಬಿಟ್ಟಂಥ ಕಲ್ಲು ಮುಖ್ಯವಾದ ಮೂಲೆಗಲ್ಲಾದ ಪ್ರಕಾರವಾಗಿ ಇವತ್ತು ನಿಮ್ಮನ್ನು ಕೂಡ ದೇವರೊಂದು ಮೂಲೆಗಲ್ಲಾಗಿ ನಿಲ್ಲಿಸಲು ಶಕ್ತನಾದ ದೇವರಾಗಿದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯಾಬೇಸ್ ಎಂಬಂಥ ಒಬ್ಬ ವ್ಯಕ್ತಿಯನ್ನು ಕುರಿತಾಗಿ ನಾವು ನೋಡ್ತೀವಿ. ಆತನೊಬ್ಬ ನ್ಯಾಯಸ್ಥಾಪಕನಾಗಿದ್ದ. ಈ ಯಾಬೇಚನನ್ನು ಕೂಡ ಅವರ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಅವನನ್ನು ಮನೆಯಿಂದ ತಳ್ಳಿ ಅವನ ಹೊರಗೆ ಹಾಕಿದರು. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು, ಎಲ್ಲರಿಂದ ತಳ್ಳಿ ಹಾಕಲ್ಪಟ್ಟಂಥ ಆ ಯಾಬೇಸನನ್ನು ತನ್ನ ಎತ್ತ ತಾಯಿ ಅವನಿಗೆ ಯಾಬೇಸ್ ಅಂತ ಹೆಸರಿಟ್ಟಿದ್ರು, ಅಂದರೆ ವೇದನೆ ಉಳ್ಳವನು ಅಂತೇಳಿ. ಆದರೆ ಆ ಯಾಬೇಸನ ಸೋತೋಗಲಿಲ್ಲ. ಮನುಷ್ಯರನ್ನು ತಿರಸ್ಕರಿಸಲ್ಪಟ್ಟು ಒಂದು ಅಪಹಾಸ್ಯಕ್ಕೆ ಒಳಗಾಗಿದ್ರು ಕೂಡ ದೇವರು ನೋಡಿ ಪ್ರಾರ್ಥನೆ ಮಾಡಿದ ಯಾಬೇಚನು. ಒಂದು ಪೂರ್ವಕಾಲ ಅಂತ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ 9-10ನೇ ವಚನದಲ್ಲಿ. ದೇವರು ನೋಡಿ, ದೇವರೇ ನನ್ನ ಕರವಿಡಿದು ಯಾವ ವೇದನೆ ಉಂಟಾಗದಂತೆ ನನ್ನನ್ನು ಆಶೀರ್ವದಿಸಬಾರದೆ ಅಂತೇಳಿ ಯಾಬೇಸನ ಪ್ರಾರ್ಥನೆ ಕೇಳಿ ದೇವರು ಅವನ ಅಣ್ಣ ತಮ್ಮಂದಿರೆಲ್ಲರಲ್ಲಿಯೂ ಯಾಬೇಸನನ್ನು ಅವನು ಘನವಂತನಾಗಿ ಮಾಡಿದ್ದಾನೆ. ಮನುಷ್ಯರ ದೃಷ್ಟಿಯಲ್ಲಿ ಅಲ್ಪವಾಗಿದ್ದವನು, ತಿರಸ್ಕರಿಸಲ್ಪಟ್ಟವನು, ತಳ್ಳಿ ಹಾಕಲ್ಪಟ್ಟಂಥ ಯಾಬೇಸು ಕರ್ತನ ನೋಡಿ ಪ್ರಾರ್ಥನೆ ಮಾಡಿದನು. ಕರ್ತವನ ಪ್ರಾರ್ಥನೆ ಕೇಳಿ ಆಶೀರ್ವದಿಸಿ, ಎಲ್ಲರಿಗಿಂತಲೂ ಅವನನ್ನು ಆಶೀರ್ವದಿಸಿ ಅವನ ಘನವಂತನಾಗಿ ದೇವರಿಟ್ಟಿದ್ದಾನೆಂಬುದಾಗಿ ಆ ವಾಕ್ಯ ಸಾಕ್ಷಿ ಕೊಡ್ತದೆ ಪ್ರಿಯರೇ. ಇವತ್ತು ನಿಮ್ಮನ್ನು ಕೂಡ ಅನೇಕರು, ನಿಮಗೆ ಒಳ್ಳೆ ಸ್ಥಾನಮಾನ ಇಲ್ಲ, ಒಳ್ಳೆ ಸ್ಟೇಟಸ್ ಇಲ್ಲ, ನಿಮಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ, ಏನೆಲ್ಲ ಕಾರಣಗಳು ಹೇಳಿ ಲೋಕದಿಂದ ನಿಮ್ಮನ್ನು ಒಂದು ತಿರಸ್ಕಾರ ಮಾಡಿ ನಿಮ್ಮನ್ನು ತಳ್ಳಿ ಹಾಕಿರ್ಬೋದು. ಆದರೆ ಯಾಬೇಸನ ಆಶೀರ್ವದಿಸಿದ ದೇವರು ನಿಮ್ಮನ್ನು ಕೂಡ ಘನಪಡಿಸಿ ನಿಮ್ಮನ್ನೊಂದು ಮೂಲೆಗಲ್ಲಾಗಿ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಇನ್ನೊಬ್ಬ ಮುಖ್ಯವಾದ ಒಬ್ಬ ವ್ಯಕ್ತಿಯನ್ನು ನಾವು ನೋಡೋಣ. ಎಲ್ಲ ಜನಗಳಿಂದ, ತನ್ನ ಒಡ ಹುಟ್ಟಿದವರಿಂದ ತಿರಸ್ಕರಿಸಲ್ಪಟ್ಟು ತಳ್ಳಿ ಹಾಕಲ್ಪಟ್ಟು ಅವಮಾನಕ್ಕೆ ಒಳಗಾಗಂಥ ಅದೇ ವ್ಯಕ್ತಿಯನ್ನು ದೇವರು ಯಾವ ರೀತಿಯಾಗಿ ಅವನನ್ನು ಘನಪಡಿಸಿದರು ಎಂಬುದಾಗಿ ನಾವು ನೋಡೋಣ. ನ್ಯಾಯಾಧಿಪತಿಗಳು, ನ್ಯಾಯಸ್ಥಾಪಕರು 11ನೇ ಅಧ್ಯಾಯದಲ್ಲಿ 1-2 ವಚನಗಳು ಮತ್ತು 11ನೇ ವಚನ ಅಲ್ಲಿ ನೋಡ್ತೀವಿ. ಯೆಪ್ತಾಹನೆಂಬ ಒಬ್ಬ ಮಹಾಪರಾಕ್ರಮಿ ಆಗಿದ್ದನು, ಗಿಲ್ಯಾದ್ಯನಾದ ಯೆಪ್ತಾಹನು. ಅವನಿಗೆ ಗಿಲ್ಯಾದನಲ್ಲಿ ಒಬ್ಬ ಸುಳಿಯಲ್ಲಿ ಹುಟ್ಟಿದವನು. ಗಿಲ್ಯಾದನಿಗೆ ಹೆಂಡತಿಯಲ್ಲಿಯೂ ಮಕ್ಕಳು ಹುಟ್ಟಿದರು. ಇವರು ದೊಡ್ಡವರಾದ ಮೇಲೆ ಯೆಪ್ತಾಹನಿಗೆ, ನೀನು ಪರಸ್ತ್ರೀಯಿಂದ ಹುಟ್ಟಿದವನು, ಆದ್ದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ಯಾವ ಜನ ಅವನನ್ನು ತಿರಸ್ಕರಿಸಿ ತಳ್ಳಿ ಹಾಕಿ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಮತ್ತು ಅದೇ ಜನಗಳು, ಗಿಲ್ಯಾದಿನ ಜನ, ಅವನ ಒಡ ಹುಟ್ಟಿದವರೆಲ್ಲ ಬಂದು ಯೆಪ್ತಾಹನ ಹತ್ರ ಬೇಡ್ತಾ ಇದ್ದಾರೆ, ನೀನು ಬಂದು ನಮಗೆ ಅಧಿಪತಿಯಾಗಿಯು, ನೀನು ಬಂದು ನಮಗೆ ನಾಯಕನಾಗಿರು ಅಂತೇಳಿ ಅವನನ್ನು ಅಧಿಪತಿಯನ್ನಾಗಿಯೂ, 11ನೇ ವಾಕ್ಯ, ಯೆಪ್ತಾಹನನ್ನು ಅಧಿಪತಿಯನ್ನಾಗಿಯೂ ನಾಯಕನನ್ನಾಗಿ ನೇಮಿಸಿದರಂತೆ. ಎಲ್ಲರಿಂದ ತಳ್ಳಿ ಹಾಕಲ್ಪಟ್ಟಂಥ ಯೆಪ್ತಾಹನು, ತಿರಸ್ಕರಿಸಲ್ಪಟ್ಟಂಥ ಯೆಪ್ತಾಹನು, ದೇವರೇನು ಮಾಡಿದ್ರು, ಅವನ್ನ ಒಂದು ಮೂಲೆಗಲ್ಲಾಗಿ ದೇವರು ಮಾರ್ಪಡಿಸಿದ್ರು ಪ್ರಿಯರೇ. ಹಾಲೆಲೂಯಾ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಯೆಪ್ತಾಹ ಜೀವಿತದಲ್ಲಿ ಸಂಭವಿಸಿದಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಸಂಬಂಧಿಕರು, ನಿಮ್ಮ ರಕ್ತ ಸಂಬಂಧಿಗಳು, ನಿಮ್ಮ ನೆಂಟರಿಷ್ಟರು ಯಾರಾದರೂ ನಿಮ್ಮನ್ನು ಕೂಡ ಹೀಯಾಳಿಸಿ, ನೊಂದಿಸಿ, ನಿಮ್ಮನ್ನು ವೇದನೆ ಪಡಿಸಿ, ಅವ್ರು ನಿಮ್ಮನ್ನು ತಿರಸ್ಕಾರ ಮಾಡಿರ್ಬೋದು, ತಳ್ಳಿ ಹಾಕಿರ್ಬೋದು, ನಿನಗೆ ಒಳ್ಳೆಯ ಸ್ಥಾನಮಾನ ಇಲ್ಲ, ಏನೆಲ್ಲ ಅವರು ಹೇಳಿ ನಿಮ್ಮನ್ನು ಅವಮಾನಪಡಿಸಿದ ಕೂಡ ಚಿಂತೆ ಮಾಡಬೇಡ್ರಿ. ಯೆಪ್ತಾಹನನ್ನು ಘನಪಡಿಸಿ ಆಶೀರ್ವಾದ ಮಾಡಿದಂಥ ಅದೇ ದೇವರು ಇವತ್ತು ನಿಮ್ಮನ್ನು ನಮ್ಮನ್ನು ಕೂಡ ಆಶೀರ್ವದಿಸಲು ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಕರ್ತನಾಮಕ್ಕೆ ಮಹಿಮುಂಟಾಗಲಿ. ಕೊನೆಯದಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೊನೆಯದಾಗಿ ಯೋಬನನ್ನು ಕುರಿತು ನಾವು ನೋಡ್ತೀವಿ. ಯೋಬನಿಗೆ 4 ಸ್ನೇಹಿತರಿದ್ದರು, ಎಲಿಹು, ಜೋಫರ್, ಬಿಲ್ದದ್, ಎಲಿಫಸ್. ಇದರಲ್ಲಿ ಆ 3 ಜನರು, ಎಲಿಹು, ಜೋಫರ್, ಬಿಲ್ದದನು ಅವನಿಗೆ ಬಹಳ ಶೋಧನೆಗೊಳಗಾಗಿ ಎಲ್ಲವನ್ನು ಕಳ್ಕೊಂಡು ಶರೀರದಲ್ಲಿ ಬಾಧೆಯನ್ನು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ 3 ಸ್ನೇಹಿತರು ಬಂದು ಅವನಿಗೆ ಸಂತೈಸುವಿಕೆ, ಆದರಣೆ ಮಾತಾಡಲಿಲ್ಲ. ಅದಕ್ಕೆ ಬದಲಾಗಿ ಅವನಿಗೆ ಮನಸ್ಸು ನೊಂದುಕೊಳ್ಳುವ ಹಾಗೆ ಅನೇಕ ಪರಿಹಾಸದ ನಿಂದೆಗಳ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಇದೆಲ್ಲ ನೋಡಿ ದೇವರು ಕೊನೆಗೆ ಆ ಸ್ನೇಹಿತರನ್ನು ಕರೆದು ಹೇಳಿದರು. ಯೋಬ 42:8ನೇ ವಚನದಲ್ಲಿ, ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುತ್ತಾನೆ ಅಂತ. ಜೀವಿತವನ್ನು ನಾವು ಗಮನಿಸ್ತಾ ಇದ್ದೀವಿ. ತನ್ನ ಸ್ವಂತ ಹೆಂಡತಿಯಿಂದ ನಿರಾಕರಿಸಲ್ಪಟ್ಟ, ಅವಮಾನಕ್ಕೊಳಗಾಗೋದು, ತಿರಸ್ಕರಿಸಲ್ಪಟ್ಟ, ತನ್ನ ಸ್ನೇಹಿತರಿಂದ ತಿರಸ್ಕರಿಸಲ್ಪಟ್ಟ, ನಿರಾಕರಿಸಲ್ಪಟ್ಟ, ತಳ್ಳಿ ಹಾಕಲ್ಪಟ್ಟ ಇಂಥ ಯೋಬನಿಗೆ ಎಲ್ಲರೂ ಕೂಡ ಕೈ ಬಿಟ್ಟು ಎಲ್ಲರೂ ಕೂಡ ತಿರಸ್ಕಾರ ಮಾಡಿದರೂ ಕೂಡ ದೇವರು ಅವನು ಯೋಬ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ 42ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ, ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವಾಡಿದಂತೆ ನೀವು ಆಡಲಿಲ್ಲ. ಈಗ ಹೋಗಿ ನನ್ನ ದಾಸನಾದ ಯೋಬನ ಹತ್ರ ನೀವು ಪ್ರಾರ್ಥನೆ ಮಾಡಿಸ್ಕೊಳ್ರಿ, ಅವನು ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತೇಳಿ ಯೋಬನ ಪರವಾಗಿ ದೇವರು ಮಾತಾಡಿ ಯೋಬನನ್ನು ಆಶೀರ್ವಾದ ಮಾಡೋದನ್ನು ನಾವು 10ನೇ ವಚನದಲ್ಲಿ ನೋಡ್ತೀವಿ. ಯೋಬನು ದೇವರು ತನಗೆ ಇದ್ದದ್ದು ಎಲ್ಲವನ್ನು, ಯೋಬನ ಕಳ್ಕೊಂಡಿದ್ದಂಥ ಎಲ್ಲವನ್ನು 12ನೇ ವಚನದಲ್ಲಿ,
ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೆಚ್ಚಾಗಿ ಆಶೀರ್ವದಿಸಿದನು ಅಂತೇಳಿ. ಮನುಷ್ಯರಿಂದ ನಿರಾಕರಿಸಲ್ಪಟ್ಟಂಥ ಯೋಬನು ಸ್ವಂತ ಹೆಂಡತಿಯಿಂದ ಅವಮಾನಿಸಲ್ಪಟ್ಟಂಥ ಅವಮಾನಕ್ಕೊಳಗಾಗಿ ತಿರಸ್ಕೃತನಾದಂಥ ಯೋಬನನ್ನು ದೇವರು ಸನ್ಮಾನಿಸಿದನು, ದೇವರು ಮಾನಿಸಿದನು ಪ್ರಿಯರೇ. ಹಾಲೆಲೂಯ. ಇವತ್ತು ಕೂಡ ಈ ವಾಕ್ಯವನ್ನು ಆಲಿಸ್ತಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ಯಾರು ತಿರಸ್ಕಾರ ಮಾಡಿದ್ರು, ಯಾರಿಂದ ನೀವು ನಿರಾಕರಿಸಲ್ಪಟ್ಟಿದ್ದೀರಿ, ಯಾರು ನಿಮ್ಮನ್ನು ತಳ್ಳಿ ಹಾಕಿದ್ದಾರೆ, ನಿಮ್ಮ ಸ್ಥಿತಿಗತಿಗಳಿಗೆ ನೋಡಿ ನಿಮ್ಮನ್ನು ಮೂಲೆ ಗುಂಪಾಗಿ ಮಾಡಿರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನೀವು ಮಾನ್ಯರಾಗಿರೋದ್ರಿಂದ, ನೀವು ಜೀವವುಳ್ಳ ಕಲ್ಲಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಿರೋದ್ರಿಂದ ಇವತ್ತು ನಿಮ್ಮನ್ನು ಕೂಡ ದೇವರೇನು ಮಾಡ್ತಾನೆ, ಒಂದು ಮೂಲೆಗಲ್ಲಾಗಿ ನಿಮ್ಮನ್ನು ನಿಲ್ಲಿಸಿ, ನಿಮ್ಮನ್ನು ಮಾನಿಸಿ, ನಿಮ್ಮನ್ನು ಸನ್ಮಾನಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವಾಗ್ದಾನದ ಒಂದು ವಾಕ್ಯವನ್ನು ಹೇಳಿ ಈ ಒಂದು ಕನ್ಕ್ಲೂಷನ್ ನಾನು ಬರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೆಶಾಯ 60ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ನಿನ್ನನ್ನು ವೈಭವಪಡಿಸಿರುವುದನ್ನು ಕೇಳುತ್ತಾರೆ. ದೇವರು ಏನು ಮಾಡ್ತಾನೆ, ಯಾರು ಜನರಿಂದ ತಿರಸ್ಕರಿಸಲ್ಪಟ್ಟು ಅವಮಾನಕ್ಕೊಳಗಾಗಿ ತಳ್ಳಿ ಹಾಕಲ್ಪಟ್ಟು ಎಲ್ಲರಿಂದ ಕೇವಲವಾಗಿ ಅವಮಾನದಲ್ಲಿ ಪರಿಹಾಸ್ಯದಲ್ಲಿ ನಿಂದೇಲಿ ಹೋದ್ರ ಅಂಥವ್ರನ್ನ ದೇವರೇನು ಮಾಡ್ತಾನಂತೆ, ವೈಭವಪಡಿಸುತ್ತಾನೆ. ಈ ವಿಷಯಗಳನ್ನು ಜನರು ನೋಡ್ತಾರೆ, ಜನರು ಕೇಳ್ತಾರೆ. ಆ ಪ್ರವಾದನೆ ವಾಕ್ಯ ನಿಮಗೋಸ್ಕರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೆಶಾಯ 60:9ನೇ ವಚನ, ಯೆಹೋವನು ನಿನ್ನನ್ನು ವೈಭವಪಡಿಸಿರುವುದನ್ನು ಕೇಳಿ. ಯಾರು ಕೇಳ್ಕೋಗ್ತಾರೆ ದೇವರು ನಿನ್ನನ್ನು ವೈಭವಪಡಿಸಿರೋದನ್ನು? ನಿನ್ನನ್ನು ನಿಂದಿಸಿದವರು, ನಿನ್ನನ್ನು ಅವಮಾನಪಡಿಸಿದವರು, ನಿನ್ನನ್ನು ತಿರಸ್ಕಾರ ಮಾಡಿದವರು, ನಿನ್ನನ್ನು ಕೇವಲವಾಗಿ ತುಚ್ಛವಾಗಿ ಎಣಿಸಿದವರು, ನಿನ್ನನ್ನು ಬೇಡ ಅಂದರೆ ತಳ್ಳಿ ಹಾಕಿದವರು, ಅವರೆಲ್ಲರ ಮುಂದೆ ದೇವರು ನಿನ್ನ ವೈಭವಪಡಿಸೋದನ್ನು ಅದೇ ಜನಗಳು ನೋಡ್ತಾರೆ ಕಣ್ಣಲ್ಲಿ ಪ್ರಿಯರೇ. ಹಾಲೆಲೂಯ. ಇದೊಂದು ಪ್ರವಾದನೆ ಶಬ್ದ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಅದು ಸಂಭವಿಸಲಿ. ಎಲ್ಲಿ ನೀವು ಅವಮಾನಪಟ್ರಿ, ಯಾರನ್ನ ತಿರಸ್ಕಾರಗೊಂಡಿದ್ರಿ, ಎಲ್ಲಿ ನಿಮಗೆ ಪರಿಹಾಸ್ಯ ಆಯಿತು, ಎಲ್ಲಿ ನೀವು ತಲೆ ತಗ್ಗಿಸಿದ್ರಿ, ಅಲ್ಲಿ ನನ್ನ ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ನಿಲ್ಲಿಸ್ತಾನೆ ಮತ್ತು ನಿಮ್ಮನ್ನು ತಲೆ ಎತ್ತಿ ನಡೆಯುವಾಗಿ ಮಾಡ್ತಾನೆ, ನಿಮ್ಮನ್ನು ವೈಭವಪಡಿಸ್ತಾನೆ ಅಂತ ದೇವರು ಸ್ಪಷ್ಟವಾಗಿ ವಾಕ್ಯದಲ್ಲಿ ನಮಗೆ ಆ ಪ್ರವಾದನೆ ಶಬ್ದ ಇದೆ. ಅದನ್ನು ನಾವು ಹಾಗೆ ವಿಶ್ವಾಸ ಮಾಡೋಣ, ನಂಬಿಕೆ ಇಡೋಣ ಪ್ರಿಯರೇ. ಕರ್ತನ ಅದೇ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಯಾಕಂದರೆ ನೀವು ಕರೆಯಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟವರು, ಕ್ರಿಸ್ತನೆಂಬ ಜೀವವುಳ್ಳ ಕಲ್ಲೊಳಗೆ ನೀವು ಆತನಲ್ಲಿ ನೆಲೆಗೊಂಡಿರುವಂಥ ಜನರಾಗಿರೋದ್ರಿಂದ ಜನರು ಬೇರೆ ಯಾರೇ ನಿಮ್ಮನ್ನು ತಿರಸ್ಕಾರ ಮಾಡಿದರು, ನೀವು ತಳ್ಳಲ್ಪಟ್ಟಿದ್ರು, ನೀವು ಅವಮಾನಕ್ಕೊಳಗಾಗಿದ್ದರು, ದೇವರೇನು ಮಾಡ್ತಾನೆ, ನಿಮ್ಮನ್ನು ಸನ್ಮಾನಿಸಲಿಕ್ಕೆ ಹೋಗ್ತಾನೆ, ನಿಮ್ಮನ್ನು ಮೂಲೆಗಲ್ಲಾಗಿ ದೇವರು ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ರೋಮರ್ 8ನೇ ಅಧ್ಯಾಯದಲ್ಲಿ 35ನೇ ವಚನ ಈ ಪ್ರಕಾರವಾಗಿ ಹೇಳ್ತದೆ, ದೇವರು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ತರುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ವೈಭವ ಪಡಿಸೋದಂದ್ರೇನು? ಮಹಿಮೆ ಸ್ಥಾನಕ್ಕೆ ನಿಮ್ಮನ್ನು ತರುವಂತನಾಗಿದ್ದಾನೆ. ಅಂದರೆ ಈಗಿರುವುದಕ್ಕಿಂತಲೂ ಅಭಿಷೇಕವನ್ನು ಮತ್ತೆ ನಿಮಗೆ ಹೆಚ್ಚುಪಟ್ಟು ಮಾಡಿ, ಈಗಿರ್ತಕ್ಕಂಥ ಕೃಪೆಗಿಂತಲೂ, ಈಗಿರುವಂಥ ಹೊರಗಿಂತಲೂ, ಈಗಿರುವುದಕ್ಕಿಂತ ಅಭಿಷೇಕಕ್ಕಿಂತಲೂ ಇನ್ನು ಹೆಚ್ಚಾದ ಮಟ್ಟಿಗೆ ದೇವರು ನಿಮ್ಮನ್ನು ಅಭಿಷೇಕಿಸಿ ನಿಮ್ಮನ್ನು ಶಕ್ತವಾಗಿ ತನ್ನ ಕರದಲ್ಲಿ ತೆಗೆದು ಉಪಯೋಗಿಸುವಂಥ ಘನವುಳ್ಳ ಮಾನಪಾತ್ರೆಯಾಗಿ ನಿಮ್ಮನ್ನು ದೇವರು ಮಾರ್ಪಡಿಸಲಿಕ್ಕೆ ಹೋಗ್ತಾನೆ. ಇದನ್ನು ನೋಡಿದಂಥ ಆ ಜನಗಳು, ಯಾರು ನಿಮ್ಮನ್ನು ನಿಂದಿಸಿ ಅಪಮಾನಕ್ಕೆ ಪರಿಹಾಸಕ್ಕೆ ನಿಮ್ಮನ್ನು ಒಳಪಡಿಸಲ್ಲ, ಆ ಜನಗಳು ನೋಡಿ ಆಶ್ಚರ್ಯ ಪಡ್ತಾರಂತೆ. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ರೀತಿಯಾಗಿ ದೇವರು ನಿಮ್ಮನ್ನು ಮಹಿಮೆ ಪಡಿಸಿರುವುದು, ಈ ರೀತಿಯಾಗಿ ದೇವರು ನಿಮ್ಮನ್ನು ವೈಭವಪಡಿಸೋದನ್ನು ನೋಡಿದಂಥ ಜನರು ಏನು ಮಾಡ್ತಾರಂತೆ, ಒಂದೇ ಒಂದಲ್ಲ ಕೊನೆಯದಾಗಿ ಆ ಪ್ರವಾದನೆ ಶಬ್ದವನ್ನು ಓದಿ ನಿಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯೆಶಾಯ 60ನೇ ಅಧ್ಯಾಯದಲ್ಲಿ 14-15ನೇ ವಚನ, ರೀತಿಯಾಗಿ ನಿಮ್ಮನ್ನು ವೈಭವಪಡಿಸಿ ಮಹಿಮೆ ಪಡಿಸುವಾಗ ಏನು ನಡೆಯೋಕ್ಕೆ ಹೋಗ್ತದೆ ಅಂದರೆ, ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು, ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು, ನೀನು ಯೆಹೋವನ ಪಟ್ಟಣ, ಇಸ್ರೇಲಿನ ಸದಮಲ ಸ್ವಾಮಿಯು, ಚಿಯೋನ್ ಚಿಯೋನ್ ಎಂದು ಕೊಂಡಾಡುವರು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಯಾರು ನಿನ್ನನ್ನು ಕುಗ್ಗಿಸಿದ್ರು, ಯಾರು ನಿನ್ನನ್ನು ಅವಮಾನಪಡಿಸಿದ್ರು, ಯಾರು ನಿನ್ನನ್ನು ತಳ್ಳಿ ಹಾಕಿದ್ರು, ಯಾರು ನಿನ್ನ ತಿರಸ್ಕಾರ ಮಾಡಿದ್ರು, ಯಾರು ನಿನ್ನ ಮೂಲೆ ಗುಂಪಾಗಿ ಮಾಡಿದ್ರಲ್ಲ, ಅದೇ ಜನಗಳು ನಿನ್ನ ಮುಂದೆ ದೇವರು ನಿನ್ನನ್ನು ವೈಭವಪಡಿಸಿದಾಗ, ನಿನ್ನನ್ನು ಮಹಿಮೆ ಸ್ಥಾನಕ್ಕೆ ತಂದಾಗ ಅವರೇನು ಮಾಡ್ತಾರೆ, ಆ ಜನಗಳು ತಗ್ಗಿ ಬಗ್ಗಿ ನಿನಗೆ ಬರ್ತಾರೆ. ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು, ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು. ಯಾವ ಯೋಸೇಫನನ್ನು
ಅಣ್ಣ ತಮ್ಮಂದರೆಲ್ಲರೂ ಗುಂಡಿಗೆ ಹಾಕಿ ಅವನ ತಿರಸ್ಕಾರ ಮಾಡಿ ಇಷ್ಮಾಲ್ರಿಗೆ ಮಾರಿದ್ರಲ್ಲ, ಅದೇ ಯೋಸೇಫನ ಅಣ್ಣಂದರು ಅವನ ಕಾಲ ಮುಂದೆ ಹೋಗಿ ಅಡ್ಡ ಬಿದ್ದರಂತೆ. ಅವನ ದೇವರು ವೈಭವ ಪಡಿಸಿದಾಗ ಇವತ್ತು ಅದೇ ಸೇಮ್ ಸಂಭವ ನಿಮ್ಮ ಜೀವಿತದಲ್ಲಿ ಕೂಡ ನಡೆಯುವಂಥದ್ದಾಗಿದೆ. ನೀವು ಒಂದು ಮೂಲೆ ಗುಂಪಲ್ಲ, ಮೂಲೆಗಲ್ಲಾಗಿ ದೇವರು ನಿಮ್ಮನ್ನು ಸ್ವತಃ ರೂಪಾಂತರ ಪಡಿಸ್ತಾನೆ. ದೇವರು ನಿಮ್ಮನ್ನು ಆ ಒಂದು ಸ್ಥಾನಕ್ಕೆ ಶಿಫ್ಟ್ ಮಾಡ್ತಾನೆ. ಹಾಲೆಲೂಯ. ದೇವರು ನಿಮ್ಮನ್ನು ಈಗ ಇರ್ತಕ್ಕಿಂತ ಸ್ಥಾನಕ್ಕಿಂತ ಅವಮಾನ ಸ್ಥಾನದಿಂದ, ನಿಂದೆಯ ಸ್ಥಾನದಿಂದ, ದುಃಖದ ಸ್ಥಾನದಿಂದ, ತಿರಸ್ಕರಿಸಲ್ಪಟ್ಟಂಥ ಸ್ಥಾನದಿಂದ ದೇವರು ನಿಮ್ಮನ್ನು ಸನ್ಮಾನ ಮಾಡೋಕ್ಕೆ ಹೋಗ್ತಾನೆ. ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ನಿಲ್ಲಿಸಲಿಕ್ಕೆ ಹೋಗ್ತಾನೆ. ಕಾರಣ ನೀವು ಜೀವವುಳ್ಳ ಕಲ್ಲಾಗಿರುವ ಆ ಕ್ರಿಸ್ತನಲ್ಲಿ ಸೇರಿಕೊಂಡಿದ್ದರಿಂದ, ಕ್ರಿಸ್ತನಲ್ಲಿ ನೀವು ಜೀವಿಸೋದ್ರಿಂದ, ಕ್ರಿಸ್ತನ ಒಳಗೆ ಕೊಂಬೆಯಾದ ನಾವು ದ್ರಾಕ್ಷ ಬಳ್ಳಿಯಾಗಿರುವಂಥ ಕ್ರಿಸ್ತನಲ್ಲಿ ನೆಲೆಗೊಂಡಿರೋದ್ರಿಂದ, ಆ ವಾಕ್ಯವನ್ನು ಧ್ಯಾನಿಸೋದ್ರಿಂದ, ವಾಕ್ಯವನ್ನು ಓದೋದ್ರಿಂದ, ಆತನ ಕಟ್ಟಳೆ ಆಜ್ಞೆಗಳನ್ನು ಕೈಕೊಂಡು ನಡೆಯೋದ್ರಿಂದ ದೇವರು ನಮ್ಮನ್ನು ಕೂಡ ಮೂಲೆಗಲ್ಲಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಸೊ ಚಿಂತೆ ಮಾಡಬೇಡ್ರಿ. ಯಾರೆಲ್ಲ ನಿಮ್ಮನ್ನು ತಳ್ಳಿದ್ರು ಕೂಡ, ನೀವು ಮೂಲೆ ಗುಂಪಾಗಿದ್ರು ಕೂಡ, ನನ್ನ ದೇವರು ಯೋಸೇಫನ ಜೀವಿತದಲ್ಲಿ ಯೋಸೇಫನ್ನು ಮೂಲೆಗಲ್ಲಾಗಿ ಮಾರ್ಪಡಿಸಿದ ದೇವರು, ದಾವೀದನನ್ನು, ಯಾಬೇಸನನ್ನು, ಯೆಫ್ತಾಹನನ್ನು, ಯೋಬನನ್ನು ಆಶೀರ್ವಾದ ಮಾಡಿದ ಅದೇ ನನ್ನ ದೇವರು ಯೇಸು ಕ್ರಿಸ್ತನು ನಿಮ್ಮನ್ನು ಕೂಡ ಇವತ್ತು ಸ್ತೋತ್ರ ವೈಭವಪಡಿಸ್ತಾನೆ, ಮಹಿಮೆ ಸ್ಥಾನಕ್ಕೆ ತರ್ತಾನೆ. ಸ್ತೋತ್ರ. ಯಾರೆಲ್ಲ ಕುಗ್ಗಿಸಿದ್ರು ಅವರೆಲ್ಲ ನಿನ್ನ ಬಳಿಗೆ ತಗ್ಗಿ ಬಗ್ಗೆ ಬರ್ತಾರೆ. ನಿನ್ನನ್ನು ಅಸಡ್ಡೆ ಮಾಡಿದರು ನಿನ್ನ ಕಾಲಗಳಿಗೆ ಬಂದು ಅಡ್ಡ ಬೀಳ್ದು ಯೆಹೋವನ ಪಟ್ಟಣ ಇಸ್ರೇಲಿನ ಸದಮನ ಸ್ವಾಮಿಯ ಜೀವನೆಂದು ಕೊಂಡಾಡುವರು. ಆಮೇಲೆ ಈ ಪ್ರವಾದನೆ ಶಬ್ದದ ಪ್ರಕಾರವಾಗಿ ನಿಮ್ಮ ಜೀವಿತವು ಆಶೀರ್ವದಿಸಲ್ಪಡಲಿ. ದೇವರಿಂದ ನೀವು ಸನ್ಮಾನಿತರು, ದೇವರಿಂದ ಮಾನಿಸಲ್ಪಟ್ಟವರು, ದೇವರಿಂದ ಆಶೀರ್ವಿಸಲ್ಪಟ್ಟವರು, ದೇವರು ಆರಿಸಿಕೊಂಡಂಥ ಮೂಲೆಗಲ್ಲಾಗಿ ನೀವು ಮಾರ್ಪಡುವಂಥರಾಗಿದ್ದೀರಿ. ಹಾಲೆಲೂಯ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಪ್ರವಾದನೆಯ ಶಬ್ದಗಳ ಪ್ರಕಾರವಾಗಿ ನಿಮ್ಮ ಜೀವಿತಗಳು ರೂಪಾಂತರಗೊಳ್ಳಲೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಈ ವಾಕ್ಯಗಳ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ದೇವರು ಮುಂದಿನ ದಿವಸಗಳಲ್ಲಿ ಮೂಲೆ ಗುಂಪಾಗಿರ್ತಕ್ಕಂಥ ನಮ್ಮನ್ನು, ತಳ್ಳಲ್ಪಟ್ಟಂಥ ನಮ್ಮನ್ನು ದೇವರು ಮೂಲೆಗಲ್ಲಾಗಿ ಒಂದು ಶಿಫ್ಟ್ ಕೊಡೋಕೆ ಹೋಗ್ತಾ ಇದ್ದಾನೆ. ಹಾಲೆಲೂಯ. ಒಂದು ಮೇಲ್ಮೆಯಾದ ಒಂದು ಸ್ಥಾನಕ್ಕೆ ನಮ್ಮನ್ನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯ. ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಿದ್ದೇವಪ್ಪ. ಮನೆ ಕಟ್ಟುವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಅದು ಕರ್ತನಿಂದಲಾಯಿತು ನಮಗೆ ಆಶ್ಚರ್ಯವಾಗಿ ತೋರ್ಪಡಿಸುವುದೆಂಬುದಾಗಿ ಯೇಸು ಕ್ರಿಸ್ತನು ಎಲ್ಲರಿಂದಲೂ ನಿರಾಕರಿಸಲ್ಪಟ್ಟು, ತ್ಯಜಿಸಲ್ಪಟ್ಟು, ಕರ್ತನೇ ಸ್ತೋತ್ರ ತಳ್ಳಿ ಹಾಕಲ್ಪಟ್ಟು ಮೂಲೆ ಗುಂಪಾಗಿ ಜನರು ಮಾಡಿದರು. ಆತನನ್ನು ನೀನು ಕರ್ತನ ಮೂಲೆಗಲ್ಲಾಗಿ ನೀನು ಮಾರ್ಪಡಿಸಿದಿಲ್ಲ. ಅದೇ ಜೀವವುಳ್ಳ ಮೂಲೆಗಲ್ಲಾದಂಥ ಕ್ರಿಸ್ತನಲ್ಲಿ ನಾವು ಸೇರಲ್ಪಟ್ಟಿರುವುದರಿಂದ ಈ ದಿವಸ ನಮ್ಮ ಜೀವಿತ ಕೊಟ್ಟ ರೂಪಾಂತರಿಸಲ್ಪಟ್ಟು ನೀನನ್ನು ನಮ್ಮ ಸನ್ಮಾನಿಸಿ ಮಾನಿಸುವಂಥ ದೇವರಾಗಿದೆ ಸ್ವಾಮಿ. ನಮ್ಮ ಮೂಲ ಪಿತೃಗಳಾದಂಥ ಯೋಸೇಫು, ದಾವೀದು, ಯಾಬೇಸು, ಯೆಫ್ತಾಹ, ಯೋಬನ ಜೀವಿತದಲ್ಲಿ ಇನ್ನು ಅನೇಕರ ಜೀವಿತದಲ್ಲಿ ನೀನು ಅವರ ಮೂಲೆಗಲ್ಲಾಗಿ ಮಾರ್ಪಡಿಸಿದ ಪ್ರಕಾರವಾಗಿ ಇವತ್ತು ಈ ಶಬ್ದವನ್ನು ಕೇಳುತ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿ ದೇವ ಸೇವಕರಿಗೂ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ಎಲ್ಲರ ಜೀವಿತವನ್ನು ನೀನು ವೈಭವಪಡಿಸು, ನೀನು ಮಹಿಮೆ ಪಡಿಸು ಕರ್ತನೆ. ಅವರನ್ನು ಯಾರೆಲ್ಲ ಕುಗ್ಗಿಸಿದರೋ ಕರ್ತನೆ ಸ್ತೋತ್ರ ರಾಜನೇ, ಅವರು ಯಾರೆಲ್ಲ ಅಸಡ್ಡೆ ಮಾಡಿದರೋ ಅವರ ಮುಂದೆ ಇವರ ತಲೆ ಎತ್ತಿ ನಡೆಯುವಾಗಿ ನೀನು ಸಹಾಯ ಮಾಡು. ಈ ಪ್ರವಾದನೆ ಶಬ್ದಗಳು ಅವರ ಜೀವಿತದ ರೂಪಾಂತರಗಳಲ್ಲಿ ಅದು ಸಂಭವಿಸಲಿ. ನಮಗಲ ಯೆಹೋವನೇ, ನಿನ್ನ ನಾಮದ ಮಹಿಮೆಗಾಗಿ. ಆಮೇಲೆ ಕರ್ತನೆ ಪ್ರಾರ್ಥಿಸಿ ಮಾಸದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಅನೇಕ ಸಾಕ್ಷಿಗಳು ವಾಕ್ಯದ ಮುಖಾಂತರ ಕರ್ತನೆ, ಅನೇಕ ಸಾಕ್ಷಿಗಳು ಎದ್ದು ಬಂದು ನಿನ್ನ ನಾಮದ ಮಹಿಮೆ ಪಡಿಸಿಲ್ಲ. ಹೌದು, ನನ್ನ ಜನರು ಮೂಲ ಗುಂಪಾಗಿ ಮಾಡಿದರು, ನನ್ನ ಅಸಡ್ಡೆ ಮಾಡಿದ್ರು, ನನ್ನ ತಳ್ಳಿ ಹಾಕಿದರು. ಆದರೆ ಕ್ರಿಸ್ತನ ಮುಖಾಂತರ, ಯೇಸು ಮುಖಾಂತರ ಇವತ್ತು ನಾನು ಮೂಲೆಗಲ್ಲಾಗಿ ಮಾರ್ಪಟ್ಟಿದ್ದೇನೆ. ಕರ್ತನಿಗೆ ಮಹಿಮೆ ಉಂಟಾಗಲಿ, ಸ್ತೋತ್ರ ಉಂಟಾಗಲಿ ಎಂಬುದಾಗಿ ಅನೇಕ ಸಾಕ್ಷೀಕರಿಸುವಂತೆ ನೀನು ಅವರ ಜೀವಿತದಲ್ಲಿ ದೊಡ್ಡ ಮಹತ್ತರವಾದ ಕಾರ್ಯ ಮಾಡು ಸ್ವಾಮಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಕರ್ತನ ವಾಕ್ಯಗಳ ಪ್ರಕಾರವಾಗಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ, ರೂಪಾಂತರಪಡಿಸಲಿ. ಆಮೇನ್. ಕರ್ತನಿಗೆ ಕಷ್ಟದ ಕಡಲಲ್ಲಿ ಮುಳುಗಿ